ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 2 ಮತ್ತು 3ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ದಾವೀದನು ಭಕ್ತನು ದೇವರನ್ನ ಭರವಸವಾಗಿ ಇರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನನ್ನ ಭರವಸ ದೇವರು ಎಂಬುದಾಗಿ, ನನ್ನ ದೇವರು ನನ್ನ ಶರಣನು, ನನ್ನ ದುರ್ಗವು ಆತನೇ ಎಂಬುದಾಗಿ ಆತನನ್ನು ಕೀರ್ತಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಆತನಲ್ಲಿ ನಾವು ಭರವಸವಿಟ್ಟರೆ ಆತನು ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ನೋಡಿ, ಬೇಟೆಗಾರನ ಬಲೆಗಳು ಬೀಸುವುದನ್ನು, ಹಾಕುವುದನ್ನು ನಾವು ಕಂಡುಹಿಡಿಯಲು ಸಾಧ್ಯವಿಲ್ಲ. ಯಾಕೆಂದರೆ ಬೇಟೆ ಎಂಬುದಾಗಿ ನೋಡುವಾಗ ಅದು ಕಣ್ಣು ಮುಂದೆ ಹಾಕುವಂಥದ್ದು ಅಲ್ಲ. ಆದರೆ ಕಣ್ಣಿಗೆ ಹಿಂದೆ, ಅಂದರೆ ನಮ್ಮ ಹಿಂದೆ ಸೈತಾನನು, ದುಷ್ಟನು ಅನೇಕ ಬಲೆಗಳನ್ನು ಹಾಕುವುದನ್ನು ನಾವು ನೋಡ್ತೇವೆ. ಇಲ್ಲದೇ ಇರುವ ಹಾಗೆ ಮಾಡಬೇಕೆಂಬುದಾಗಿ, ನಮ್ಮ ಕುಟುಂಬಗಳನ್ನು ನಾಶ ಮಾಡಬೇಕೆಂಬುದಾಗಿ, ನಮ್ಮ ಸಂತೋಷವನ್ನು ಅವನು ತೆಗೆದು ಹಾಕಬೇಕೆಂಬುದಾಗಿ, ನಾವು ಸುಖ ಸಮಾಧಾನದಿಂದ ಇರುವುದನ್ನು ಅವನು ತಪ್ಪಿಸಬೇಕೆಂಬುದಾಗಿ, ನಮ್ಮ ಸಮಾಧಾನವನ್ನು ಕೆಡಿಸಿ ನಮ್ಮನ್ನು ಇಲ್ಲದೆ ಈ ಲೋಕದಲ್ಲೇ ನಾವು ಇರದ ಹಾಗೆ ಮಾಡಬೇಕೆಂಬುದಾಗಿ ಅನೇಕ ರೀತಿಯಾದ ಬಲೆಗಳನ್ನು ಅವನು ಹಾಕುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ನಾವು ನೋಡುವುದಾದರೆ ಮರಣಕರ ವ್ಯಾಧಿಗಳನ್ನು ತಂದು ಹಾಕುವುದನ್ನು ನಾವು ನೋಡ್ತೇವೆ. ಆದರೆ ನಮ್ಮ ಭರವಸೆ ದೇವರಾಗಿದ್ದರೆ, ನಮ್ಮ ಭರವಸೆ ಎಲ್ಲವೂ ನಾವು ಆತನ ಮೇಲೆ ಭಾರ ಹಾಕಿ, ದೇವರೇ ನೀವೇ ನಮಗೆಲ್ಲ, ನೀವೇ ನಮ್ಮ ಶರಣನು, ನಮ್ಮ ದುರ್ಗವು, ನಮ್ಮನ್ನು ಕಾಪಾಡುವವನು, ನಮ್ಮನ್ನು ರಕ್ಷಿಸುವವನು, ನೀವೇ ನಮಗೆ ಎಲ್ಲ ಆಗಿದ್ದೀರ ಎಂಬುದಾಗಿ ಆತನಲ್ಲಿ ನಾವು ನಜರೇತಿನ ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಾವು ಆತನಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದುಷ್ಟನು, ಸೈತಾನನು, ವೈರಿಯು ನಮಗೆ ಹಾಕಿರುವಂಥ, ನಮ್ಮ ಹಿಂದೆ ಹಾಕಿರುವಂಥ ಎಲ್ಲ ಬಲೆಗಳನ್ನು ದೇವರು ಅದನ್ನು ತೆಗೆದುಹಾಕಿ ನಮ್ಮನ್ನು ಸುರಕ್ಷಿತವಾದ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ನಮ್ಮನ್ನು ಸುರಕ್ಷಿತವಾಗಿ ಆತನು ನಡೆಸುವಾತನಾಗಿದ್ದಾನೆ. ಪ್ರಿಯರೇ, ನಾವು ಯಾವುದಕ್ಕೂ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಕೆಲವೊಂದು ಸಾರಿ ನಾವು ಕೆಲಸ ಮಾಡುವಂಥ ಜಾಗಗಳಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು, ನಾವಿರುವಂಥ ಯಾವುದೇ ಒಂದು ಸ್ಥಳಗಳಲ್ಲಾಗಿರ್ಬೋದು, ನಮ್ಮನ್ನು ಸಿಕ್ಕಿಸಬೇಕೆಂಬುದಾಗಿ ಅನೇಕ ಕುತಂತ್ರಗಳನ್ನು ದುಷ್ಟನು ಮಾಡುತ್ತಾನೇ ಇರುತ್ತಾನೆ. ಆದರೆ ನಾವು ಅವನು ಹಾಕುವಂಥ ಎಲ್ಲ ಪ್ಲ್ಯಾನ್ಗಳಿಂದಲೂ ನಮ್ಮನ್ನು ತಪ್ಪಿಸಲು ದೇವರು ಇದ್ದಾನೆ ಎಂಬುವಂಥ ಭರವಸೆಯಿಂದ ನಾವು ಜೀವಿಸಬೇಕು. ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ಧೈರ್ಯದಿಂದ, ನನ್ನ ದೇವರು ಎಲ್ಲದರಿಂದ ನನ್ನನ್ನು ತಪ್ಪಿಸುತ್ತಾನೆ ಎಂಬುವಂಥ ಭರವಸೆಯಿಂದ ನಾವು ಮುಂದೆ ನಡೆಯಬೇಕು. ಹಾಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಹಾದು ಹೋಗ್ತಾ ಇರ್ಬೋದು, ಯಾವುದಾದರೂ ಒಂದು ಸೈತಾನನು, ದುಷ್ಟನು, ವೈರಿಗಳು ನಿಮಗೆ ವಿರೋಧವಾಗಿ ಅನೇಕ ಬಲೆಗಳನ್ನು ಹಾಸಿ ನಿಮ್ಮನ್ನು ಒಂದು ವೇಳೆ ಈ ದಿನದಲ್ಲಿ ಸಿಕ್ಕಿಸಿ ನಿಮ್ಮನ್ನು ಪರಿತಪಿಸುವಂಥ ಪರಿಸ್ಥಿತಿಗೆ ನಿಮ್ಮನ್ನು ತಂದಿರ್ಬೋದು. ಆದರೆ ಈ ದಿನದಲ್ಲಿ ನೀವು ದೇವರ ಬಳಿ, ಯೇಸುವಿನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ. ಅಪ್ಪ, ಇಗೋ ಭಕ್ತನು ನಿನ್ನನ್ನು ಆಶ್ರಯ ಮಾಡಿದನು, ನಿನ್ನಲ್ಲಿ ಭರವಸೆವಿಟ್ಟನು, ನೀನೇ ನನ್ನ ದೇವರು, ಶರಣನು ಎಂಬುದಾಗಿ ಪ್ರಾರ್ಥಿಸುವಾಗ ಅವನನ್ನು ಬೇಟೆಗಾರನ ಬಲೆಯಿಂದ, ಎಲ್ಲ ಸೈತಾನನ ಪ್ಲ್ಯಾನ್ಗಳಿಂದ, ದುಷ್ಟನ ಒಂದು ಪ್ಲ್ಯಾನ್ಗಳಿಂದ ಬಿಡಿಸಿದ ದೇವರು ಈ ದಿನ ನನ್ನನ್ನು ಸಹ ಈ ದುಷ್ಟನ ಹಾಕಿರುವಂಥ ಈ ಬಲೆಗಳಿಂದ ನನ್ನನ್ನು ಬಿಡಿಸಪ್ಪ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಅದೇ ರೀತಿ ಒಂದು ವೇಳೆ ನೀವು ಮರಣಕರವಾದಂಥ ಒಂದು ವ್ಯಾಧಿಗಳಿಂದ ನೀವು ಹಾದು ಹೋಗ್ತಾ ಇರ್ಬೋದು, ಮರಣ ಸಂಭವಿಸುವಂಥ ಒಂದು ಹಾಸಿಗೆಗಳಲ್ಲಿ ನೀವು ಈ ದಿನದಲ್ಲಿ ಇರ್ಬೋದು, ಮರಣಕರವಾದಂಥ ಸೈತಾನ ಕಾರ್ಯಗಳಾಗಿರ್ಬೋದು, ಅನೇಕ ವಿಧವಾದಂಥ ಮರಣಕ್ಕೆ ನಿಮ್ಮನ್ನು ಸಮೀಪ ಮಾಡಿರುವಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ನೀವು ಆತನ ಬಳಿ ಪ್ರಾರ್ಥಿಸುವುದಾದರೆ, ಆತನ ವಾಕ್ಯ ಹೇಳಿದಾಗೆ ಮರಣಕರವಾದಂಥ ಎಲ್ಲ ವ್ಯಾಧಿಗಳಿಂದ ಆತನು ನಮ್ಮನ್ನು ತಪ್ಪಿಸುವಾತನಾಗಿದ್ದಾನೆ, ಬಿಡಿಸುವಾತನಾಗಿದ್ದಾನೆ. ನೀವು ದೇವರ ಬಳಿ ಬಂದು ನೀವು ಪ್ರಾರ್ಥನೆ ಮಾಡಿ, ಖಂಡಿತವಾಗಿಯೂ ಆತನು ನಿಮ್ಮನ್ನು ಎಲ್ಲ ಕಾರ್ಯಗಳಿಂದ ಬಿಡಿಸಿ ನಿಮ್ಮನ್ನು ಸುರಕ್ಷಿತವಾದ ಮಾರ್ಗದಲ್ಲಿ ನಡೆಸಿ ನಿಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ.
ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅದ್ಭುತನಾದ ದೇವರೇ. ಅಪ್ಪ ಕರ್ತನೆ, ಉದಯಕಾಲ ಜಾವದಲ್ಲಿ ದೇವರೇ ನಾವು ನಿಮ್ಮನ್ನು ಸ್ತುತಿಸಿ ಹೊಗಳಿ ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರವಾಗಲಿ. ಅಪ್ಪ, ಭಕ್ತನು ಯಾವ ರೀತಿ ಸ್ವಾಮಿ ನಿಮ್ಮನ್ನ ಭರವಸೆಯಾಗಿಟ್ಟುಕೊಂಡನು, ಆಶ್ರಯವಾಗಿಟ್ಟುಕೊಂಡನು ಅಪ್ಪ, ಅದೇ ರೀತಿ ಸ್ವಾಮಿ ದೇವರೇ ಈ ದಿನದಲ್ಲಿ ನಾವು ಸಹ ಕರ್ತನೆ ನಿನ್ನನ್ನು ಭರವಸವಾಗಿಟ್ಟುಕೊಂಡು ಸ್ವಾಮಿ ಮುಂದೆ ನಡೆಯುವಂಥ ಕೃಪೆ ನೀನು ಅನುಗ್ರಹ ಮಾಡಯ್ಯ. ಅದೇ ರೀತಿ ಸ್ವಾಮಿ ದೇವರೇ ಈಗ ಕರ್ತನೆ ಈ ಒಂದು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿರುವಂಥ ಅಪ್ಪ, ನೋಡ್ತಾ ಇರುವಂಥ ಎಲ್ಲರ ಒಂದು ವಿಚಾರಗಳಲ್ಲಿ, ಎಲ್ಲರ ಜೀವಿತಗಳಲ್ಲಿ ಕರ್ತನೆ ಏನು ಸೈತಾನನು ದುಷ್ಟನು ಪ್ಲ್ಯಾನ್ಗಳು ಹಾಕಿದ್ದಾರೋ ನಮಗೆ ಗೊತ್ತಿಲ್ಲ ದೇವರೇ. ಆದರೆ ಅವನ್ನೆಲ್ಲ ಪ್ಲ್ಯಾನ್ಗಳು ನಜರೇತಿನೇ ಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಅವರ ಜೀವಿತಗಳು ಕಾಪಾಡಲ್ಪಡಲಿ ಸ್ವಾಮಿ, ಅವರ ಜೀವಿತಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರಿರುವಂಥ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ಸ್ವಾಮಿ, ಸರಿಯಾದ ಮಾರ್ಗದಲ್ಲಿ ಸಯ್ಯ ನೀವು ನಡೆಸಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮರಣಕರ ವ್ಯಾಧಿಗಳಿಂದ ತಪ್ಪಿಸಿ ಬಿಡಿಸಿ ನೀವು ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ యేసయ్య ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.